ಸೊ ನಾವಲ್ಲಿ ಕಾರ್ ನಿಲ್ಲಿಸಿರೋದು. ಓಕೆ, ಅಲ್ಲಿಂದ ಇಷ್ಟು ಮೇಲೆ ಹತ್ಕೊಂಡು ಬಂದಿದ್ದೀವಿ. ಅಲ್ಲಿ ಕೋತಿ ಇದೆ ಅಮ್ಮ. ಅಷ್ಟು ಹತ್ಕೊಂಡು ಇಲ್ಲಿ ತೋರಿಸಿ. ಇಲ್ಲಿ ಬಂದಿದ್ದೀವಿ. ಇನ್ನು ಅಲ್ಲಿವರೆಗೂ ಹೋಗ್ತಾ ಇದ್ದೀವಿ. ಅಯ್ಯೋ ಎಷ್ಟು ಮೇಲೆ ಹತ್ತಿದೀವ. ಅಯ್ಯೋ ಅಲ್ಲಿ ನೋಡಿ ಹೆಂಗ್ ಹತ್ಕೊಂಡ್ ಬಂದಿದೀವಿ. ಏನು ಒಂದು 10 ನಿಮಿಷ ಹತ್ತಿರ್ಬೋದು ಅನ್ಸುತ್ತೆ, 10-15 ನಿಮಿಷ. ವಿಜ್ವಲ್ ಎಷ್ಟು ದೊಡ್ಡದು ಬಿಟ್ಟು ಹತ್ತಿದೆ ವಿಜ್ವಲ್ ನೀನು. ನಡಿ ನಡಿ. ಇದು ಲೆಫ್ಟ್ ಸೈಡ್ ಫೋಟೋದಲ್ಲಿ ಏನು ಕಾಣಿಸ್ತಿದೆ ನೋಡಿ, ಇದು ಆ್ಯಕ್ಚುಲಿ ಮ್ಯಾಪು. ನಾವು ಇಲ್ಲಿ ಹತ್ತಿ ಬಂದಿದ್ದೀವಿ. ಹತ್ತಿ ಬಂದಮೇಲೆ ಫುಲ್ಲು ಸಖತ್ ಎಕ್ಸ್ಪೀರಿಯನ್ಸ್ ಇತ್ತು. ಇದಾದಮೇಲೆ ನೋಡಿ ಈ ಪೋರ್ಷನ್ಗೆ ನಾವು ಆ್ಯಕ್ಚುಲಿ ಹೋಗ್ಬೇಕಾಗಿರೋದು. ಯಪ್ಪ, ಇದು ಇಲ್ಲಿ ಇಷ್ಟು ಮೇಲ್ಗಡೆ ಕೊಳ ಎಲ್ಲ ಇದೆ, ಅದೆಲ್ಲ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಹೋಗಿ ನೋಡಬೇಕು ಹೆಂಗಿದೆ ಏನು ಅಂಥೇಳಿ, ನೋಡೋಣ ಏನೇನಿದೆ ಅಂತೇಳಿ. ಈ ಜಾಗಕ್ಕೆ ಹೋಗ್ಬೇಕಂದ್ರೆ ಈಗ ನಾವೆಲ್ಲಿದ್ದೀವಿ ಅದೇ ನಾನು ಕೇಳ್ತಾ ಇರೋದು. ಈಗ ಎಲ್ಲ ಹತ್ತಿದ್ದೀವಿ ನಾವು ಇಲ್ಲಿ. ಸಖತ್ತಾಗಿತ್ತು ಫೋರ್ಟ್ ಅಂತೂ. ನಾವಿನ್ನೂ ಹತ್ತಿದ್ರೂ ಎಷ್ಟು ದೂರ ಹೋದ್ರೂ ನಮ್ಗೆ ಎಲ್ಲಿ ಎಡ್ಜ್ ಅಂತಲೇ ಗೊತ್ತಾಗಲಿಲ್ಲ. ಇಷ್ಟು ವರ್ಷದಲ್ಲಿ ಈ ಥರ ಒಂದು ದೊಡ್ಡ ಫೋರ್ಟು ನಾನು ನೋಡೇ ಇಲ್ಲ, ನಾನು ಹತ್ತಿದ್ದೂ ಇಲ್ಲ. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಮೋಸ್ಟ್ಲಿ ಇದು ರಾಜನ ಮನೆ ಇರಬೇಕೇನೋ. ವ್ಯೂ ನೋಡಿ ಇದೆ ಅಷ್ಟೇ ಫ್ಲ್ಯಾಟಾಗಿದೆ ಮೇಲೆ ಪೂರ್ತಿ. ಇಷ್ಟೇ ವ್ಯೂ ಅಷ್ಟು ಆಗೋಯ್ತು ಅನ್ನೋ ಥರ ಇದೆ. ಸೊ ಇಲ್ಲೊಂದು ಕಡೆ ಗುಹೆ ಥರ ಇತ್ತು, ಒಂದು ಕಡೆಯಿಂದ ತೂರಿ ಇನ್ನೊಂದು ಕಡೆ ಇರುತ್ತೆ ಅನ್ನೋ ಥರ. ನಾನು ಸಂಧಿಯಿಂದ ತೂರ್ಕೊಂಡು ಬಂದೆ. ನನ್ನ ಮಗ ಬರ್ತಾನೆ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಭಯ ಪಡ್ಸೋಕ್ಕೆ ಕಾಯ್ತಾ ಇದ್ದೀನಿ. ಅವನು ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಅವನು ಹುಡುಕ್ತಾ ಇದ್ದಾನೆ, ಅಮ್ಮ ಎಲ್ಲಿ, ಅಮ್ಮ ಎಲ್ಲಿ ಅಂತ ಹುಡುಕ್ತಾ ಇದ್ದಾನೆ. ಅಯ್ಯೋ, ಅವ್ರು ಆ ಕಡೆ ಹೋಗ್ಬಿಟ್ರು. ನಾನು ನಿಂಗೋಸ್ಕರ ಅಲ್ಲಿ ಕಾಯ್ಕೊಂಡಿದ್ದಲ್ವಾ ವಿಜ್ವಲ್. ನೀನು ಅಲ್ಲಿ ಸಂಧಿಯಿಂದ ಬರ್ವೆ ಅಂತ ನಾನು ಈ ಕಡೆಯಿಂದ ಕಾಯ್ಕೊಂಡಿದ್ದೆ ನಿಂಗೋಸ್ಕರ ವೀಡಿಯೋ ಮಾಡ್ಕೊಂಡು. ಬೇಡ ಬೇಡ ಬಾ, ಕೀಪ್ ಲೆಫ್ಟ್. ಓಕೆ, ಕೀಪ್ ಲೆಫ್ಟ್. ಸಿಕ್ಕಾಪಟ್ಟೆ ಭಯಂಕರವಾಗಿತ್ತು. ಇಲ್ಲಿ ಯಾರು ಜನಗಳು ಹೋಗ್ತಿರ್ಲಿಲ್ಲ. ಬಟ್ ಆದರೂ ಹೋಗಿ ನೋಡೋಣ ಏನಿದೆ ಅಂತ. ಅಪ್ಪಿ ತಪ್ಪಿ ಕೆಳಗೆ ಬಿದ್ವಿ ಅಂದರೆ ಅಷ್ಟೇ ಗೋವಿಂದ, ಹಂಗಿದೆ ಜಾಗ ಇದು. ಕೀಪ್ ಲೆಫ್ಟ್ ಮಾ. ಓಕೆ. ಅಯ್ಯೋ, ನಮ್ಮ ಕಾರ್ ಪಾರ್ಕಿಂಗ್ ನೋಡಿ. ಹಾಂ ನೋಡ್ರಿ, ಮೀನಿದೆಯಾ? ಅಷ್ಟು ಕ್ಲೀನಾಗಿ ಕಾಣಿಸ್ತಾ? ಕಲರ್ ಕಲರ್ ಇದೆ. ಏನೋ ಬಿಸಾಕಿದ್ದಾರೆ ನೋಡಿ. ಇದನ್ನ ಮಾತ್ರ ಬಿಡಲ್ಲಪ್ಪ, ಡ್ರಿಂಕ್ಸ್ ಎಲ್ಲ ಹಾಕೋದು. ಹೇಳಿ ಒಂಚೂರು ಚೆರ್ಕೊಳ್ಳಿ ನೋಡೋಣ. ಹುಷಾರು, ಜೂಮ್ ಮಾಡು. ಇದು ಫಸ್ಟ್ ನಾನು ನೋಡ್ತೀನಿ ನನ್ನ ಕಣ್ಣಲ್ಲಿ. ಸಖತ್ತಾಗಿದೆ ನೋಡಿ, ಎಷ್ಟೊಂದು ಮೀನುಗಳು. ಕಲರ್ ಕಲರ್. ಹಾಂ ನೋಡಿ, ಇಲ್ಲಿನೂ ಜೀವಗಳಿದೆ. ಅಯ್ಯೋ, ವಾಟರ್ ಹೆಂಗೆ ಬರೋದು ಇಷ್ಟೊಂದು? ಅದು ಬಂಡೆಲೇ ಊರೋದು. ಎಷ್ಟೊಂದಿದೆ ಅಲ್ಲ ರೀ ಮೀನು ಅಲ್ಲ? ನೋಡಿ ಎಷ್ಟು ಡೀಪಾಗಿ ಹೋಗಿ ಎಲ್ಲ ಗಲೀಜ್ ಹಾಕ್ಯವ್ರೆ. ಆ ನೀರು ನೋಡ್ಕೊಂಡು ಹಂಗೆ ಪಕ್ಕದಲ್ಲಿ ಒಂದು ಜಾಗ ಇತ್ತು. ಸೊ ಆ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಎಡ್ಜು, ಒಂದು 2 ಜನ ಪಕ್ಕ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ, ಆ ಥರ ಜಾಗ ಇತ್ತು. ಸಿಕ್ಕಾಪಟ್ಟೆ ಭಯ ಆಯಿತು. ನಾನಂತೂ ಪ್ರತಿ ಸರಿ ಹೇಳ್ತಾನೆ ಇದ್ದೆ ಕೀಪ್ ಲೆಫ್ಟ್ ಅಂತ. ಕೆಳಗಡೆ ನೋಡಿದ್ರಂತೂ ಸಿಕ್ಕಾಪಟ್ಟೆ ಭಯಂಕರವಾಗಿರ್ತಾಯಿತ್ತು. ಒಂಥರ ನಿಜ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಆಯಿತು. ಲೋಹಾಗಢ್ ಫೋರ್ಟ್, ಮಹಾರಾಷ್ಟ್ರ. ಸೊ ಸಖತ್ತಾಗಿದೆ. ಈಗ ಹಿಂಗೆ ಬಂದ್ವಿ. ಮೇಲೆ ಹೋದರೆ ಮೇಲ್ಗಡೆ ಒಂದು ಲ್ಯಾಂಡ್ ಇದೆ. ನಾವು ಕೆಳಗಡೆ ಅಷ್ಟೇ ಅಂದ್ಕೊಂಡ್ವಿ, ಬಟ್ ಈ ಸಂಧಿಯಿಂದ ಮೇಲೆ ಹತ್ಕೊಂಡು ಬಂದಿದ್ದಕ್ಕೆ ಇಲ್ಲಿ ಮೇಲ್ಗಡೆ ಇನ್ನೊಂದು ಲ್ಯಾಂಡ್ ಇದೆ.
ಸೊ ಇಲ್ಲಿ ನೋಡಿ ಇದು ವ್ಯೂ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೂಡ ಆ್ಯಕ್ಚುಲಿ ಟಯರ್ಡೇ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಹತ್ಕೊಂಡು ಬಂದಿದ್ದೀವಿ. ಇಲ್ಲಿ ಕೂಡ ನೋಡಿ ಏನೋ ಸಮಾಧಿ ಆ ಥರ ಎಲ್ಲ ಏನೇನೋ ಇದೆ, ಗೊತ್ತಿಲ್ಲ ಏನೇನು ಅಂತ. ಹೋಗಿ ನೋಡ್ತಾ ಇದ್ದೀವಿ. ನನ್ನ ಮಕ್ಕಳು ಅಷ್ಟೇ ಎನರ್ಜಿಯಾಗಿ ಹತ್ತಿ ಬಂದಿದ್ದಾರೆ ನಮ್ಮ ಜೊತೆಗೆ, ಸ್ವಲ್ಪ ಕೂಡ ಟಯರ್ಡ್ ಆಗ್ದಿರ. ಚೆನ್ನಾಗಿ ಅನ್ನಿಸ್ತಾ ಇದೆ. ಬಟ್ ಸ್ವಲ್ಪ ಹತ್ತುತ್ತಾ ಬಿಸಿಲಾಗೋಯ್ತು, ಹಾಗಾಗಿ ಸ್ವಲ್ಪ ಟಯರ್ಡ್ ಅಂತ ಕೂಡ ಅನಿಸ್ತಾ ಇತ್ತು ಬಿಸಿಲಾಗಿದ್ದಕ್ಕೆ. ಬಟ್ ಎನರ್ಜಿ ಎಲ್ಲ ತುಂಬ ಚೆನ್ನಾಗಿತ್ತು. ಗಾಳಿ ಫುಲ್ಲು ಜೋರಾಗಿತ್ತು. ಇದನ್ನು ನೋಡ್ಕೊಂಡು ಹೋಗ್ತಾ ಇನ್ನೂ ಆ್ಯಕ್ಚುಲಿ ದಾರಿ ಇದೆ, ಅದು ಎಲ್ಲಿ ಎಂಡ್ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಕಾಲ್ದಾರಿ ಎಲ್ಲೆಲ್ಲಿತ್ತು ಅಲ್ಲೆಲ್ಲ ನಾವು ಸಹ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೂ ಗೊತ್ತಿಲ್ಲ ನಾವು ಎಲ್ಲೂ ಹೋಗ್ತಾ ಇದ್ದೀವಿ, ಜನವೂ ಇರಲಿಲ್ಲ. ಸಣ್ಣದೊಂದು ಕೆರೆ ಇದೆ, ಆ ಕೆರೆ ಒಣಗಿದೆ. ನೋಡೋಣ ಹೆಂಗಿದೆ. ಸೊ ನೀರು ತುಂಬಿದಾಗ ಮತ್ತೆ ಅದು ಹಂಗೆ ಮರಿಯಾಗುತ್ತೆ. ಮೀನು ಮೊಟ್ಟೆ ಹಂಗಿದ್ರೆ ಸಾಯಲ್ವಾ? ಮೊಟ್ಟೆ ಎಲ್ಲ ಒಂಥರ ರಿಸರ್ವ್. ಸೊಳ್ಳೆ ಮೊಟ್ಟೆಗಳು ಹೆಂಗೆ ಅದೇ ಥರ ಮೀನು ಇರೋದು ಬಿಸಾಕಾದಲ್ಲ. ಅದೇನದು? ಬಾವಿ ಹಂಗಿರೋದು, ಬಾವಿ. ಇನ್ಕಂಪ್ಲೀಟ್ ಹೌಸ್. ಬಟ್ ಬೆಟ್ಟದ ಮೇಲೂ ಬಾವಿ ಇದೆ, ನೀರು ಸಿಗುತ್ತೆ. ನೀರು ಮೂಲ ಯಾರು ಎಲ್ಲೂ ಕಂಡಿಡಿಯೋಕ್ಕಾಗಲ್ಲ. ಕೃಷಿ ಮೂಲ, ನದಿ ಮೂಲ, ನೀರು ಮೂಲ ಕಂಡಿಡಿಯೋಕ್ಕಾಗಲ್ಲ. ಎಲ್ಲಿಂದಾನು ಎಲ್ಲೆಲ್ಲೋ ಬರುತ್ತೆ. ಹಾಫ್ ಡ್ರೈ ಹಾಫ್ ಗ್ರೀನ್. ಸೊ ನಮಗೆ ಇಲ್ಲೊಂದು ಇನ್ಕಂಪ್ಲೀಟ್ ಮನೆ ಅಥವಾ ಏನು ಅಂತ ಗೊತ್ತಾಗಿಲ್ಲ. ಸೊ ಬಾವಿ ಅನ್ಕೊಂತೀವಿ. ಹೌದು, ಸಮಾಧಿ ಥರ ಇದೆ. ಸಮಾಧಿ ಸತ್ತ ಮೇಲೆ ಅವ್ರ ಬಾಡಿನೆಲ್ಲ ಹಾಕಿರ್ತಾರೆ. ಯಾರ್ದಿಲ್ಲೊಂದು ಸಮಾಧಿ ಏನು ಬೇಡ ಪಾಪ. ಯಾರ್ದಿಲ್ಲೊಂದು ಇದು ಆಟೋಮೆಟಿಕ್ ಝೂಮ್ ಆಗುತ್ತೆ, ಫೋಕಸ್ ಚೆನ್ನಾಗಿದೆ ಬ್ಯಾಗ್ರೌಂಡ್. ಹೋಗೋಣ ಮೇಲೆ ಕಮಾನ್, ಬೇಗ ಮೇಲೆ ಹೋಗ್ಬಿಟ್ರೆ ಮತ್ತೆ ಕೆಳಗೆ ಹಿಡಿಯೋದು ಅಷ್ಟೇ. ಈಗ ನೋಡಿ ಆಟೋಮೆಟಿಕ್ ಝೂಮ್ ಔಟ್ ಆಯಿತು. ನಿಮ್ನ ಆಟೋಮೆಟಿಕ್ ಝೂಮ್ ಇನ್ ಮಾಡ್ತದ್ದು. ಹೋಗೋಣ ಪಾಪ. ಇಳಿವಾಗಿದೆ ಹಬ್ಬ. ಏನ್ರಿ ಏನು ಹಬ್ಬ? ಏನು ಹಬ್ಬ? ಕಾಲು ನೋವು ಹಬ್ಬ. ಇಷ್ಟು ಹತ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಗೊತ್ತಿಲ್ಲ ಇನ್ನು ಎಲ್ಲಿ ಎಡ್ಜಿದೆ ಅಂತ, ದಾರಿ ಗೊತ್ತಿಲ್ದಿರೋ ಹೋಗ್ತಾ ಇದ್ದೀವಿ. ಸಖತ್ತಾಗಿದೆ. ಇವಾಗ ಒಂದು ಪಾಯಿಂಟ್ ವ್ಯೂ ಅಲ್ಲಿ ಬಂದ್ವಿ ನೋಡಿ. ಅಯ್ಯೋ, ಇನ್ನು ನಾವು ಅಲ್ಲಿ ಎಡ್ಜಿಗೆ ಹೋಗ್ಬೇಕು. ನಾವು ಇನ್ನೂ ಹೋಗ್ಬೇಕಾಗಿರೋದು ಇಲ್ಲೇ ಅಲ್ಲ, ಅಷ್ಟೇ ಅಲ್ಲ, ಅಷ್ಟೇ ಅಂದ್ಕೊಂಡ್ವಿ. ಎಲ್ಲಿಗೆ ಹೋಗ್ಬೇಕಂದ್ರೆ ನಾವು ಅಯ್ಯೋ ಹೋಗೋದಿದೆ. ಊರೇ ಕಾಣಿಸ್ತಾ ಇಲ್ಲ, ಅಷ್ಟು ಮೇಲೆ ಬಂದ್ಬಿಟ್ಟಿದೀವಿ ನಾವು. ಸಖತ್ತಾಗಿದೆ ಮಾತ್ರ ವ್ಯೂ. ಈಗ ಆಲ್ರೆಡಿ ನೀನು ಟಚ್ ಮಾಡ್ತಾ ಇದೀಯಾ, ನಿನಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಅಮೇಝಿಂಗ್, ಸಖತ್ತಾಗಿದೆ ಲೋಹಾಗಢ್ ಫೋರ್ಟ್. ಅಯ್ಯೋ, ಇಷ್ಟು ಮೇಲೆ ಬಂದಿದ್ದೀವಾ? ಬೆಳಗ್ಗೆ ಹೊತ್ತು ಸ್ವಲ್ಪ ಕ್ಲೈಮೇಟ್ ಮೋಡವಾಗಿರುವಾಗ ಬಂದರೆ ಅಂತ ಇನ್ನೂ ಸಖತ್ತಾಗಿರುತ್ತೆ. ಎಲ್ಲ ಕ್ಲೌಡ್ ಟಚ್ ಮಾಡಿದಂಗೆ. ಎಸ್.